ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು ಅಂತಂದರೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಿಂಗ್ ಕೊಹ್ಲಿ ಗೋಟ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಮಾತಾಡ್ತಿರೋದು. ಏನಪ್ಪ ಅಂತಂದರೆ IPL 2026 ಆ್ಯಕ್ಷನ್ ಯಾರು ಟ್ರೇಡ್ ಆಯ್ತಿದ್ದಾರೆ, ಯಾವ ಬಿಗ್ ತಲೆಗಳು ಟ್ರೇಡಿಂಗ್ ಇದೆ ಬರ್ತಾ ಇದ್ದಾರೆ ಅಂತಂದರೆ, ಫಸ್ಟ್ ಪಾಯಿಂಟ್ ತೊಗೊಳೋದಾದರೆ KL ರಾಹುಲ್. KKR ಏನಕ್ಕಪ್ಪ KL ರಾಹುಲ್ನ ನೋಡ್ತೈತೆ ಅಂತಂದರೆ, KKRಗೆ ಈಗ ಅವಶ್ಯಕತೆ ಇರೋದು ಒಬ್ಬ ಕ್ಯಾಪ್ಟನ್. ಅವನ ಅಜ್ಜಿನ ಬಡಿಯ ಒಳ್ಳೆ ಕ್ಯಾಪ್ಟನ್ನ ಬಿಟ್ಬಿಟ್ಟು ಇವಾಗ ಕ್ಯಾಪ್ಟನ್ಗೆ ಪರದಾಡ್ತವ್ರೆ. ಆ ಥರ ಆಗಿದೆ KKRದು. ಎಂಥ ಪ್ಲೇಯರು ಶ್ರೇಯಸ್ ಅಯ್ಯರು ಕಪ್ಪೆತ್ ಕೊಟ್ಟಿದ್ರು, ಅವ್ರನ್ನ ಬಿಟ್ಬಿಟ್ಟು ಇವಾಗ KL ರಾಹುಲ್ನ ನಮ್ಮ ಕನ್ನಡಿಗನ್ನ ಟ್ರೇಡ್ ಮಾಡೋಣ ಅಂತ ನೋಡ್ತಿದ್ದಾರೆ. ಟ್ರೇಡ್ ಮಾಡಬೇಕು ಅಂತಂದರೆ ಅವರೇನು ಹಂಗೆ ಕಾಂಜಿ ಪಿಂಜಿನ ಮಕ್ಕಳನ್ನ ಕಳ್ಸೋಕ್ಕಾಗಲ್ಲ. ಅವರು ಒಳ್ಳೆ ಹೆಸರು ಮಾಡಿರೋವಂಥ ಪ್ಲೇಯರ್ನ ನಮಗೆ ಅಂದರೆ DC-ಗೆ ಕೊಡಬೇಕಾಗುತ್ತೆ ಟ್ರೇಡಿಂಗ್ಗೆ. ಸೊ ಅದರಲ್ಲಿ ಯಾರ್ಯಾರು ನೇಮ್ ಬರ್ತಾರೆ ಮುಂದಿನ ಅಪ್ಡೇಟ್ಗಳಲ್ಲಿ ನೋಡೋಣ. ಸದ್ಯದ ಅಪ್ಡೇಟ್ಗೆ ಬಂದು KL ರಾಹುಲ್ನ KKR ಅವರು ಟ್ರೇಡ್ ಮಾಡಬೇಕು ಅಂತಿರೋದು ಮೇಯ್ನ್ ಇಂಪಾರ್ಟೆಂಟು. ಏನಕ್ಕಪ್ಪ KL ರಾಹುಲೇ ಅಂತಂದರೆ, KL ರಾಹುಲು ಒಳ್ಳೆ ಕ್ಯಾಪ್ಟನ್ನು, ಒಳ್ಳೆ ವಿಕೆಟ್ ಕೀಪರು ಆ್ಯಂಡ್ ಆಲ್ಸೋ ಒಳ್ಳೆ ಬ್ಯಾಟ್ಸ್ಮನ್ನು. ನೋಡಿದಿರಲ್ಲ 2025 IPL ಅಲ್ಲಿ ಹೆಂಗೆ ಆಡಿದ್ದಾರೆ KL ರಾಹುಲು. ಸೊ KL ರಾಹುಲ್ ಮೇಲೆ KKR ಕಂಡು ಅಂತಂತಂದರೆ ಸಂಜು ಸ್ಯಾಮ್ಸನ್ನು ಟ್ರೇಡ್ ಆಗ್ತಾರೆ DC-ಗೆ ಅನ್ನೋದು ಕ್ವಶನ್ ಮಾರ್ಕು. ಯಾಕಂದರೆ ಇವಾಗ ಇಂಟರ್ನೆಟ್ಟಲ್ಲಿ ಓಡ್ತಾ ಇರೋದೇ ಅದು, ಸಂಜು ಸ್ಯಾಮ್ಸನ್ನ ಟ್ರೇಡ್ ಮಾಡ್ತವ್ರೆ DC-ಗೆ ಅಂತ. ಏನಕ್ಕಪ್ಪ DC ಸಂಜು ಸ್ಯಾಮ್ಸನ್ನ ನೋಡ್ತವ್ರೆ, KL ರಾಹುಲ್ನ KKR ಕೊಡ್ತವ್ರೆ ಅಂದರೆ, DC-ಗೂ ಸಂಜು ಸ್ಯಾಮ್ಸನ್ಗೂ ಒಂದು ಒಲವು. ಅವರು ಅವಾಗಿಂದ ಆಡಿರೋದ್ರಿಂದ DC-ಗೂ ಸಂಜು ಸ್ಯಾಮ್ಸನ್ಗೂ ಏನೋ ಒಂಥರ ಬಾಂಧವ್ಯ ಅಂತಲೇ ಹೇಳ್ಬೋದು. ಸೊ ಇವಾಗ ಈ ಕಡೆಯಿಂದ ಸ್ಟಬ್ಸ್ನ RR ಕೊಟ್ಟು ಆ ಕಡೆಯಿಂದ ಸಂಜುನ ಕರ್ಕೊತಾರ ಅಂದರೆ ಅದು ಅಪ್ಡೇಟು. ಇವಾಗ ಏನು ನಾವು ಮಾತಾಡ್ತಿದ್ದೀವಿ ಅಂತಂದರೆ, ಇಂಟರ್ನೆಟ್ನಲ್ಲಿ ಏನು ಓಡ್ತಿದೆ ಅದನ್ನು ಮಾತಾಡ್ತಿದ್ದೀವಿ. ಅಫಿಷಿಯಲ್ ಆಗಿ ಇನ್ನೂ ಬಂದಿಲ್ಲ, ಬಂದಮೇಲೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಸೊ ಇವಾಗ ಇದಾಗಿರೋದು ಸಂಜು ಸ್ಯಾಮ್ಸನ್ ಅಂತ ಬಂತು ಅಂತಂದರೆ ಒಳ್ಳೆ ಫಾರ್ಮಲ್ಲಿದ್ದಾರೆ, ಇಂಟರ್ನ್ಯಾಷನಲ್ ಮ್ಯಾಚ್ ಆಡ್ತಿದ್ದಾರೆ. ಸೊ ಹೆಂಗೆ ಇದ್ರೂ ಸ್ಟಬ್ಸು ಈಕ್ವಾಲಿಟಿ ಅಂತ ನೋಡ್ತು ಅಂದರೆ ಸಂಜು ಸ್ಯಾಮ್ಸನ್ಗೆ ಈಕ್ವಲು. ಬಟ್ ಕ್ಯಾಪ್ಟನ್ಸಿ ವೈಸ್ ಹೋಯ್ತು ಅಂತಂದರೆ RR ಕ್ಯಾಪ್ಟನ್ಸ್ನ ಯಾರನ್ನ ತೊಗೊತಾರೆ ಕ್ಯಾಪ್ಟನ್ಸಿಗೆ, ಇಲ್ಲ ರಿಯಾನ್ ಪರಾಗ್ ಓಸಲಿ ಮಾಡಿದ್ರಲ್ಲ ಅವ್ರನ್ನೇ ಇಟ್ಕೊತಾರ, ಇಲ್ಲ ಅಂತಂದರೆ ಬೇರೆ ಯಾರನ್ನ ನೋಡ್ತಾರ, ಇದೊಂದು ಡೌಟು. ಅಂದರೆ ಸಂಜುನ ಈ ಕಡೆ ಕೊಟ್ಬಿಟ್ರೆ DC-ಗೆ ಕ್ಯಾಪ್ಟನ್ ಆದರು, ಆ ಕಡೆ KKR ಕ್ಯಾಪ್ಟನ್ ಆದರು KL ರಾಹುಲ್. ಬಟ್ RRಗೆ ಯಾರಪ್ಪ ಕ್ಯಾಪ್ಟನ್ನು ಕ್ವಶನ್ ಮಾರ್ಕ್. RRಗೆ ಯಾರನ್ನ ಕ್ಯಾಪ್ಟನ್ ಮಾಡ್ಕೊತಾರೆ, ಇಲ್ಲ ರಿಯಾನ್ ಪರಾಗ್ನೇ ಕಂಟಿನ್ಯೂ ಕ್ಯಾಪ್ಟನ್ ಮಾಡಿಸ್ತಾರ. ನೋಡಿದ್ರಲ್ಲ ರಿಯಾನ್ ಪರಾಗ್ನ 2025 ಕ್ಯಾಪ್ಟನ್ಸಿ ಅಟ್ಟರ್ ಫ್ಲಾಪ್ ಕ್ಯಾಪ್ಟನ್ಸಿ. ಸೊ RRಗೆ ಅಲ್ಲೊಂದು ಕೆಲಸ ಬರುತ್ತೆ ಕ್ಯಾಪ್ಟನ್ಸಿ. ಸಂಜುನ ಟ್ರೇಡ್ ಏನಾದ್ರು ಮಾಡಿಕೊಂಡ್ರೆ ಸ್ಟೆಪ್ಸು ಕೊಡೋಕ್ಕಾಗಲ್ಲ. ಸ್ಟೆಪ್ಸ್ಗೆ ಅಂಥ ಮೆಚ್ಯೂರಿಟಿ ಇಲ್ಲ, ಕ್ಯಾಪ್ಟನ್ಸಿಲಿ ಮೆಚ್ಯೂರಿಟಿ ಇಲ್ಲ, ಇಲ್ಲಿವರೆಗೂ ಕ್ಯಾಪ್ಟನ್ಸಿ ಲೀಡ್ ಮಾಡಿಲ್ಲ ಅವರು. ಸೊ RRಗೆ ಕ್ಯಾಪ್ಟನ್ಸಿ ಇವಾಗ ಸಂಜುನೇನಾದ್ರು ಟ್ರೇಡ್ ಮಾಡಿದ್ರೆ ಕ್ಯಾಪ್ಟನ್ಸಿ ಯಾರು ಕೊಡ್ತಾರೆ ಅನ್ನೋದು ಕ್ವಶನ್ ಮಾರ್ಕ್. SRH ಕಡೆಯಿಂದ ಕ್ಲಾಸನ್ ರಿಲೀಸ್ ಮಾಡ್ತಾರೆ ಅಂತ ಅಪ್ಡೇಟು, ಬಿಗ್ ಅಪ್ಡೇಟು. ಕನ್ಫರ್ಮ್ ಅಂತ ಕೇಳಿದ್ರೆ ಗೊತ್ತಿಲ್ಲ, ಬಟ್ ಈಗೇನು ಇಂಟರ್ನೆಟ್ಟಲ್ಲಿ ಓಡ್ತಾ ಇದೆ ಬಿಗ್ ಅಪ್ಡೇಟ್ ಅಂತ, ಕ್ಲಾಸನ್ನ ರಿಲೀಸ್ ಮಾಡ್ತಾರೆ ಅಂತ. ಸೊ SRH ಏನು ಥಿಂಕ್ ಮಾಡ್ತಿರ್ತಾರೆ ಅಂತಂದರೆ, ಕ್ಲಾಸನ್ನ 2024 ತಗೊಂಡಿದ್ದವರು 25 ಅವರೇ ರಿಟೈನ್ ಮಾಡ್ತಾರೆ. ಬಜೆಟ್ ಬಂತು ಅಂದರೆ 23 ಕೋಟಿ. 23 ಕೋಟಿಗೆ ಕ್ಲಾಸನ್ನು ಆಡೋದ್ರ ಅಂತಂದರೆ 23 ಕೋಟಿಗೆ ಕ್ಲಾಸನ್ನು ಏನು ಅಂಥ ಫಿನಿಷಿಂಗು ಆ ಥರ ಏನಿಲ್ಲ, ಟಚ್ ಇಲ್ಲ. ಈ ಸೀಸನ್ ನಾನು ಹೇಳ್ತಾ ಇರೋದು 2025 ಅಂಥ ಟಚ್ ಇಲ್ಲ ಪ್ಲೇಯರು. ಸೊ ಏನು ಮಾಡ್ತಾರೆ SRH ಅಂತಂದರೆ, ಅವ್ರ ಪ್ಲ್ಯಾನಿಂಗ್ ಏನು ಅಂತಂದರೆ, ಇವಾಗ ಅವ್ರನ್ನ ರಿಲೀಸ್ ಮಾಡಿದ್ರೆ ಕ್ಲಾಸನ್ನು. ಸೊ ಇವಾಗ ಇನ್ನೊಬ್ರು ತೊಗೊಬೇಕು ಇಲ್ಲ ಟ್ರೇಡ್ ಮಾಡಬೇಕು ಅಂದರೆ 24 ಕೋಟಿ ಕೊಡಬೇಕು, ಯಾರು ಮುಂದೆ ಬರಲ್ಲ. 24 ಕೋಟಿ ಕೊಟ್ಟು ಒಬ್ಬ ಪ್ಲೇಯರ್ನ ತಗೊಳಕ್ಕೆ ಯಾರು ಮುಂದೆ ಬರಲ್ಲ. ಅದು ಕ್ಲಾಸನ್ನು ಅಂತ ಅನ್ನೋ ಪಕ್ಷದಲ್ಲಿ ಇವ್ರು ಇವಾಗ ರಿಟೈನ್ ಮಾಡಿದ್ರು 24 ಕೋಟಿ 23.5 ಕೋಟಿ ನಾನು ಕೊಡಬೇಕು. ಸೊ ಏನಕ್ಕೆ ದುಡ್ಡು ಲಾಸು? ರಿಲೀಸ್ ಮಾಡೋಣ, ಮ್ಯಾಕ್ಸಿಮಮ್ ಅಂದರೆ ಎಲ್ಲಿ ಗಂಟೆ ಹೋಗ್ತಾರೆ, 10 to 15 crore ಹೋಗ್ಬೋದು. ಸೊ ಇನ್ನು ನನಗೆ ಹತ್ತತ್ರ 8 ಕೋಟಿ ಉಳಿಯುತ್ತೆ ಅನ್ನೋ ಪ್ಲ್ಯಾನಿಂಗಿಂದ ಇವ್ರು ಮಾಡ್ತಾ ಇರೋದು ಅಂತ ನನ್ನ ಅನಿಸಿಕೆ. ರಿಲೀಸ್ ಮಾಡಿ ತಿರ್ಗಾ ತಗೊಳೋಣ ಅವ್ರನ್ನ ಆ್ಯಕ್ಷನಲ್ಲಿ ಕ್ಲಾಸನ್ನು ಅಂತ, ಇದು ಪ್ಲ್ಯಾನಿಂಗು ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.